ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬಿ ಖಾತಾ ಕಟ್ಟಡಗಳಿಗೆ ಲಂಚ ನೀಡಿ ಎ ಖಾತಾವನ್ನಾಗಿ ಮಾಡಿಸಿಕೊಂಡ ಕಟ್ಟಡ ಮಾಲೀಕರಿಗೆ ಈಗ ಬಿಬಿಎಂಪಿ ಬಿಗ್ ಶಾಕ್ ನೀಡುತ್ತಿದೆ. ಈ ಖಾತಾ ಪಡೆಯಲು ಬರ್ತಿರೋ ಆಸ್ತಿ ಮಾಲೀಕರ ಬಳಿ ಬೋಗಸ್ ಎ ಖಾತೆಗಳು ಪತ್ತೆಯಾಗಿದ್ದು ಅವುಗಳ ರದ್ದತಿಗೆ ಪಾಲಿಕೆ ಮುಂದಾಗಿದೆ. ಆಸ್ತಿ ಮಾರಾಟಕ್ಕೆ ಅಥವಾ ಖರೀದಿಸಲು ಸರ್ಕಾರ ಈಗ ಈ ಖಾತಾ ಕಡ್ಡಾಯಗೊಳಿಸಲಾಗಿದೆ. ಇದರಿಂದ ಒಂದಷ್ಟು ಜನ ಆಸ್ತಿ ಮಾಲೀಕರು ಈ ಖಾತಾ ಮಾಡಿಸೋ ಭರದಲ್ಲಿ ಅಕ್ರಮವಾಗಿದ್ದ ಬಿ ಖಾತಾಗಳನ್ನ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಎ ಖಾತಾಗಳನ್ನಾಗಿ ಪರಿವರ್ತಿಸಿದ್ದಾರೆ. ಇದರಿಂದ ಪಾಲಿಕೆ ಈ ಆದೇಶ ನೋಡಿದ್ರೆ ನಿಮ್ಮ ನಿವೇಶನದ ಖಾತಾ ಕೈತಪ್ಪಿ ಹೋಗೋದು ಗ್ಯಾರಂಟಿ ಅನ್ನುವಂತಿದೆ. ಅದಕ್ಕೆ ಸಾಕ್ಷಿ ಪಾಲಿಕೆ ಆಡಳಿತ ವರ್ಗದ ಇತ್ತೀಚಿನ ಸುತ್ತೋಲೆಯನ್ನ ನೀವೇ ನೋಡಿ. ಹೌದು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬಿ ಖಾತಾ ಸ್ವತ್ತುಗಳಿಗೆ ಎ ಖಾತಾ ನೀಡಿ ಅಧಿಕಾರಿಗಳು ತಗ್ಲಾಕೊಂಡಿದ್ರೆ ಈಗ ಈ ಬಗ್ಗೆ ತನಿಖೆ ನಡೆಸಿದ ಬಿಬಿಎಂಪಿ ಹಿರಿಯ ಅಧಿಕಾರಿಗಳು ಈ ಖಾತಾಗಳ ರದ್ದತಿಗೆ ಮುಂದಾಗಿದ್ದಾರೆ. ಇನ್ನು ಪಾಲಿಕೆ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ಎ ಖಾತಾ ಪಡೆದ ಸ್ವತ್ತುಗಳು 9,736 ಇತ್ತು. ಸ್ವತಃ ಪಾಲಿಕೆ ಸಹಾಯಕ ಕಂದಾಯ ಅಧಿಕಾರಿಗಳು ಲಂಚ ಪಡೆದು ಅನಧಿಕೃತವಾಗಿ ಎ ಖಾತಾ ಮಾಡಿಸಿ ಕೊಟ್ಟಿದ್ದಾರಂತೆ. ಈ ಅಕ್ರಮದಲ್ಲಿ ಪಾಲಿಕೆ ಟೌನ್ ಪ್ಲಾನಿಂಗ್ ಅಧಿಕಾರಿಗಳು ಶಾಮೀಲಾಗಿದ್ದು ಕಂಡು ಬಂದಿದೆ. ಹೀಗಾಗಿ ಇಂತಹ ಸ್ವತ್ತುಗಳ ಎ ಖಾತಾ ಹೆಸರಲ್ಲಿರೋ 9,736 ಸ್ವತ್ತುಗಳ ಖಾತೆ ಕೂಡ ರದ್ದು ಮಾಡಲು ಪಾಲಿಕೆ ನಿರ್ಧರಿಸಿದೆಯಂತೆ. ಒಟ್ನಲ್ಲಿ ಅನಧಿಕೃತವಾಗಿ ಬಿ ಖಾತಾವನ್ನು ಎ ಖಾತಾವನ್ನಾಗಿ ಮಾಡಿಕೊಟ್ಟ ಆಸ್ತಿಗಳಿಗೆ ಈಗ ಕಂಟಕ ಶುರುವಾಗಿದೆ. ಮಹೇಶ್, ಅಶ್ವೇಗ ನ್ಯೂಸ್, ಬೆಂಗಳೂರು.